ಈ ಫೋಟೋದಲ್ಲಿರೋರು ಯಾರು ಅಂತ ಗೊತ್ತಾಯ್ತಾ? ಇವರೇ ಆಲ್ಬರ್ಟ್ ಐನ್ಸ್ಟೀನ್. ಜರ್ಮನ್ ದೇಶದ ಶ್ರೇಷ್ಠ ವಿಜ್ಞಾನಿ, ಭೌತಶಾಸ್ತ್ರಜ್ಞ ಹಾಗೂ ಮಾನವತಾವಾದಿ. ಅವ್ರ ಜೀವನದಲ್ಲಿ ನಡೆದ ಒಂದು ಚಿಕ್ಕ ಸನ್ನಿವೇಶನ ತಿಳ್ಕೊಂಡು ಬರೋಣ. ಒಂದಿನ ಆಲ್ಬರ್ಟ್ ಐನ್ಸ್ಟೀನ್ ಮತ್ತು ಅವರ ಡ್ರೈವರು ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತಾರಂತೆ. ಆಲ್ಬರ್ಟ್ ಐನ್ಸ್ಟೀನ್ ಅವರಿಗೆ ಒಂದು 4-5 ದಿನದಿಂದ ಕಂಟಿನ್ಯೂಯಸ್ ಪ್ರೋಗ್ರಾಮ್ ಇರುತ್ತಂತೆ. ಅವರಿಗೆ ತುಂಬ ಸುಸ್ತಾಗಿ ಹೋಗಿರುತ್ತೆ. ಆವಾಗ ಡ್ರೈವರ್ ಹೇಳ್ತಾರಂತೆ, ಸರ್, ನಾನು ಹೇಗಿದ್ದರೂ ನಿಮ್ಮ ಜೊತೆಗೆ ಇದ್ದು ಎಲ್ಲ ಕಲ್ತ್ಬಿಟ್ಟಿದ್ದೀನಿ. ಈ ಊರಲ್ಲಿ ಯಾರೂ ಕಂಡುಹಿಡಿಯಲ್ಲ. ನಾನೇ ಹೋಗಿ ಸೆಮಿನಾರ್ ತಗೋತೀನಿ, ಎಲ್ರಿಗೂ ಪಾಠ ಮಾಡ್ತೀನಿ, ನೀವು ಆರಾಮಾಗಿ ರೆಸ್ಟ್ ಮಾಡಿ ಅಂತಾರಂತೆ. ಆಲ್ಬರ್ಟ್ ಐನ್ಸ್ಟೀನ್ಗೆ ಡ್ರೈವರ್ ಮೇಲೆ ಎಷ್ಟು ಕಾನ್ಫಿಡೆಂಟ್ ಅಂದರೆ ಸರಿ ಅಂದ್ಬಿಡ್ತಾರೆ. ಡ್ರೈವರ್ ಹ್ಯಾರಿ ಅವರು ಸೆಮಿನಾರ್ ಮಾಡಿ ಲೆಕ್ಚರ್ ಕೊಡ್ತಾರಂತೆ. ಲೆಕ್ಚರ್ ಆದಮೇಲೆ ಒಬ್ಬರು ಕ್ವಶನ್ ಕೇಳ್ತಾರೆ. ಆ ಕ್ವಶನ್ಗೆ ಇವ್ರಿಗೆ ಆನ್ಸರ್ ಗೊತ್ತಿಲ್ಲ. ಆವಾಗ ಅವ್ರು ಹೇಳ್ತಾರೆ, ಇದು ತುಂಬ ಸಿಲ್ಲಿ ಕ್ವಶನ್ನು, ನನ್ನ ಡ್ರೈವರೇ ಆನ್ಸರ್ ಮಾಡ್ತಾರೆ ಅಂತೇಳಿ ಆಲ್ಬರ್ಟ್ ಐನ್ಸ್ಟೀನ್ ಅವರನ್ನು ತೋರಿಸ್ತಾರೆ. ಆಲ್ಬರ್ಟ್ ಐನ್ಸ್ಟೀನ್ ಎದ್ದು ನಿಂತ್ಕೊಂಡು ಆನ್ಸರ್ ಮಾಡ್ತಾರೆ. ಆವಾಗ ಅಲ್ಲಿರೋರು ಎಲ್ರಿಗೂ ಆಶ್ಚರ್ಯ ಆಗುತ್ತಂತೆ. ಅರೆ, ಆಲ್ಬರ್ಟ್ ಐನ್ಸ್ಟೀನ್ ಡ್ರೈವರ್ಗೆ ಎಷ್ಟೊಂದು ನಾಲೆಡ್ಜ್ ಇದೆಯಲ್ಲಪ್ಪ ಅಂತ. ಏನು ಅರ್ಥ ಆಯಿತು ಇದರಿಂದ? ಬಹಳ ಮುಖ್ಯವಾಗಿರೋದು, ಆಲ್ಬರ್ಟ್ ಐನ್ಸ್ಟೀನ್ ಜೊತೆಗೆ ಇದ್ದೇ ಅವರು ಅಷ್ಟೊಂದು ಕಲ್ತಿದ್ದಾರೆ ಅಂದರೆ ಆ ಸಂಘ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಅಂದರೆ ನಮ್ಮ ಜೀವನದ ಶೈಲಿಗಳು ನಾವು ಯಾರ ಜೊತೆ ಸಂಘ ಮಾಡ್ತೀವಿ ಅನ್ನೋದರ ಮೇಲೆ ಇನ್ಫ್ಲುಯೆನ್ಸ್ ಆಗೇ ಆಗುತ್ತೆ ಅಂತ ಅರ್ಥ.